ನಮಸ್ಕಾರ. ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಶ್ರಮ ಹಾಕ್ತಿರುವಂತಹ ಈ ವ್ಯಕ್ತಿ ಸಮಾಜ ಸೇವೆಯಲ್ಲಿ ಕಳೆದ 15 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ರಾಜಕೀಯವಾಗಿಯೂ ಕೂಡ ಕಳೆದ 10 ವರ್ಷಗಳಿಂದ ಸಕ್ರಿಯವಾಗಿರುವ ಇವರು ತಮ್ಮ ಗ್ರಾಮದ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಿನೇಶ್ ದೊಡ್ಡಮನಿಯವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ದಿನೇಶ್ ದೊಡ್ಡಮನಿ ಇವರು ಪ್ರಗತಿಪರ ಚಿಂತಕರು, ಹೋರಾಟಗಾರರು ಮತ್ತು ಸಮಾಜ ಸೇವಕರು. ಸಾಮಾಜಿಕ ಕ್ಷೇತ್ರದಲ್ಲಿ ದೊಡ್ಡಮನಿ ಅವರ ಇಡೀ ಕುಟುಂಬದಿಂದ ಸಾಗಿದೆ ನಿರಂತರ ಹೋರಾಟ. ದಲಿತ ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಾಯಕ. ಇವರ ಶ್ರೀಮತಿ ಶ್ವೇತಾ ದಿನೇಶ್ ದೊಡ್ಡಮನಿ ಅವರು ನಂದಿಕೂರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯವಾಗಿ ಹೊಸ ಅಧ್ಯಾಯ ಬರೆದಿದ್ದಾರೆ. ದಿನೇಶ್ ಅವರ ಸಹೋದರ ಕೂಡ ಕಳೆದ 15 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬರ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಲವು ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾಪರಿನಿರ್ವಾಣ ದಿನದಂದು ಸ್ಮಶಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಅಲ್ಲಿ ನಾಡಿನ ಪ್ರಮುಖ ಪ್ರಗತಿಪರ ಚಿಂತನೆಯುಳ್ಳ ಸ್ವಾಮೀಜಿಗಳು ಸೇರಿ ಅದರ ಬಗ್ಗೆ ತಿಳಿ ಹೇಳಿ ಊಟ ಉಪಚಾರ ಮಾಡಲಾಗಿದೆ. ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ಅರಿವು, ಮೌಢ್ಯಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ. ಇದರ ಜೊತೆಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಜನಾನುರಾಗಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ತಮ್ಮ ವಾಹಿನಿ ಮೂಲಕ ಇವತ್ತು ನಮಗೆ ಪ್ರೋತ್ಸಾಹವನ್ನು ನೀಡಿದರೆ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ನಮಗೆ ಬಂದಿದೆ. ಎಷ್ಟೋ ಶ್ರೀಮಂತರು ಈ ನಾಡಲ್ಲಿದ್ದಾರೆ, ಈ ದೇಶದಲ್ಲಿದ್ದಾರೆ. ಅಂಥವ್ರನ್ನ ಯಾರನ್ನೂ ಗುರುತಿಸ್ಲಿಕ್ಕಾಗಲ್ಲ. ಯಾಕಂದರೆ ತಮ್ಮನ್ನು ತಾವು ನಿಜಕ್ಕೂ ತಮ್ಮ ಕುಟುಂಬವನ್ನು ಹೊರತುಪಡಿಸಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಯಾರು ಅಂಥ ವ್ಯಕ್ತಿಗಳನ್ನು ತಾವು ಗುರುತಿಸಿರಿ. ಅದಕ್ಕೆ ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ತಂದಿದೆ. ಇವತ್ತು ಕಳೆದ 10 ವರ್ಷಗಳಿಂದ ರಾಜಕೀಯದಲ್ಲಿ, 15 ವರ್ಷಗಳಿಂದ ಸಮಾಜ ಸೇವೆಯನ್ನು ನೀವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇಂತಹ ಒಂದು ನಿರ್ಧಾರವನ್ನು ತಗೋಬೇಕು ಅಂದರೆ, ಸಮಾಜಕ್ಕೆ ನಂದು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋದಾದರೆ ಏನಾದರೂ ಒಂದು ಪ್ರೇರಣೆ ಅನ್ನೋದಿರುತ್ತೆ. ಏನು ಇನ್ಸ್ಪೈರ್ ಆಯಿತು ನಿಮಗೆ ಅಂತ? ನಾವು ಚಳುವಳಿಯಿಂದ ಬಂದಿರತಕ್ಕಂಥವ್ರಿ. ಮೊದಲನೇದಾಗಿ ದಲಿತ ಸಂಘಟನೆಗಳ ಮೂಲಕ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದಿರ್ತೇವೆ. ಆ ದಲಿತ ಸಂಘಟನೆಗಳ ಮೂಲಕ ಅಂತಂದರೆ ಅಲ್ಲಿ ಸಂಘಟನೆಯ ಜವಾಬ್ದಾರಿ ಏನಾಗಿರ್ತದೆ, ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಆ ಜಾಗೃತಿ ಮೂಡಿಸ್ತಕ್ಕಂಥ ವಿಷಯನೇ ಬಂದಾಗ ಸಮಾಜವನ್ನು ಮುನ್ನೆಲೆಗೆ ತರಬೇಕು, ಸಮಾಜವನ್ನು ಗಟ್ಟಿಗೊಳಿಸ್ಬೇಕು, ಸಮಾಜವನ್ನು ಬೆಳವಣಿಗೆ ಮಾಡಬೇಕು ಅಂತಕ್ಕಂಥದ್ದೇ ಉದ್ದೇಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಮಾಜಮುಖವಾಗಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೀವಿ. ನಿಮ್ಮ ಬಾಲ್ಯ ಬದುಕು, ನಿಮ್ಮ ವಿದ್ಯಾಭ್ಯಾಸ, ನೀವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನಾದರೂ ಉದ್ಯೋಗ ಮಾಡಿದ್ರ ಹೆಂಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಂಡ್ರಿ ಅಂತ? ನಾವು ಕಾಲೇಜ್ ಹಂತಲ್ಲಿ ಇರಬೇಕಾದ್ರೇನೆ ಮೇಡಮ್, ಸ್ವತಃ ನಾವು ದಲಿತ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಕಾಲೇಜ್ ಲೆವೆಲಲ್ಲಿ ಯಾವ ಮಟ್ಟಿಗೆ ಹೋಗಿದ್ದೀವಿ ಅಂತಂದರೆ ಓದ್ಬೇಕಂತಕ್ಕಂಥದ್ದೊಂದು ಹವ್ಯಾಸ. ಯಾಕಂದರೆ ನಮ್ಮನ್ನು ನಾವು ಪ್ರೇರಣೆಯಾಗಿ ಯಾರನ್ನ ಮಾಡ್ಕೊಂಡಿದ್ದೀವಿ ಅಂತಂದರೆ ಇವತ್ತು ಚಳುವಳಿ ಮೂಲಕ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ಸ್ಫೂರ್ತಿಯಾಗಿ ಅವ್ರನ್ನ ಇಟ್ಕೊಂಡು ನಡೀತಕ್ಕಂಥದ್ದು. ಬಾಬಾ ಸಾಹೇಬ್ರು ಹೇಳ್ಬೇಕಾದ್ರೆ ಮೊದಲು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ನಾವು ಕೂಡ ಓದಬೇಕು ಹಂಬಲದಿಂದ ಇವತ್ತು ನಾವು MA ಪದವಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಹೀಗೆ ಸಕ್ರಿಯವಾಗಿ MA ಪೊಲಿಟಿಕಲ್ ಮಾಡಿರೋದ್ರಿಂದ ನಮಗೆ ರಾಜಕೀಯವಾಗಿ ಆ ನಂಟನ್ನು ಹೊಂದ್ಕೊಳ್ಳಬೇಕಾಗಿತ್ತು. ಖಂಡಿತ. ಮೂಲತಃ ಈಗ ನಿಮ್ಮ ಬದುಕು ಅಂದಾಗ ಬಾಲ್ಯದಲ್ಲಿ ಹೇಗಿತ್ತು? ಕಷ್ಟದ ಜೀವನನ ಅಥವಾ ಎಲ್ಲ ಸುಭಿಕ್ಷವಾಗಿತ್ತ? ನಿಮಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇತ್ತ? ಹೇಗಿತ್ತು? ಇಲ್ಲ, ಇತ್ತೀಚೆಗೆ ಎಲ್ಲರೂ ಹೇಳ್ತಾರೆ ಮೇಡಮ್, ಚಿತ್ರರಂಗದಲ್ಲಿ ಇರೋರು ಹೇಳ್ತಾರೆ, ರಾಜಕೀಯದಲ್ಲಿ ಇರೋರು ಹೇಳ್ತಾರೆ, ಬಡವ್ರ ಮಕ್ಕಳು ಬೆಳಿಬೇಕಂತೇಳಿ. ನಿಜವಾಗ್ಲೂ ನಾನು ಕೂಡ ಬಡತನ ಕುಟುಂಬದಿಂದ ಬಂದಿರತಕ್ಕಂಥವ್ರು ಮೇಡಮ್. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಹೋಗ್ತಿದ್ವಿ. ಅಂದರೆ ಬಸ್ಸಿನ ಪಾಸಿಗೆ ಕೂಡ ಅಷ್ಟು ಕಷ್ಟ ಸಾಧ್ಯವಾಗಿರ್ತದೆ. ಅಂಥ ಸಂದರ್ಭಗಳು ಕೂಡ ಇವತ್ತು ನಾವು ಅಲ್ಲಿಂದ ಈ ಮಟ್ಟಿಗೆ ಬರಲಿಕ್ಕೆ ನಮಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಒಂದು ಚಳುವಳಿ ಮೇಡಮ್. ಹಾಗಾಗಿ ಇವತ್ತು ಒಂದು ಹಂತದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಕಾರಣ ಈ ಚಳುವಳಿಯೇ ನಮ್ಮ ಸ್ಫೂರ್ತಿ ಮೇಡಮ್. ಖಂಡಿತ. ನೀವು ಒಬ್ಬರೇ ಮಗನ, ಯಾವ ರೀತಿ ಜೀವನವನ್ನ ನಡೆಸ್ತಾ ಇದ್ರಿ? ಈಗ ಶಾಲೆಗೆ ಹೋಗುವಂತ ದಿನಗಳು ಎಲ್ಲ ಹೇಗಿತ್ತು ಅಂತ? ನಮ್ಮ ತಂದೆ ತಾಯಿಗೆ ನಾವು 2 ಮಕ್ಕಳು ಮೇಡಮ್.
ನಮ್ಮ ಅಣ್ಣ ಒಬ್ರು ನಾನೊಬ್ರು. ಅಣ್ಣ ಶ್ರೀನಿವಾಸ್ ಅಂತ ಹೇಳಿ. ಅಣ್ಣವರು ಕೂಡ 2000ರಲ್ಲಿ ಅವರು PUC ಮುಗಿದ ತಕ್ಷಣ ಅವರು ಮಿಲಿಟರಿಗೆ ಜಾಯ್ನ್ ಆಗ್ತಾರೆ ಮೇಡಮ್. ಆ ಮಿಲಿಟರಿ ಜಾಯ್ನ್ ಆದ ತಕ್ಷಣ ಒಂದು 5 ವರ್ಷ ಅವರು ಪಂಜಾಬ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅವಾಗ ನಮ್ಮ ಅಣ್ಣವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬರಿಗೆ ಅಲ್ಲಿ ಒಂದು ಸಾವಾದಾಗ, ಇವ್ರ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಗೆ ಸಾವಾದಾಗ ಆ ಸುದ್ದಿನ ಕೇಳಿ ನಮ್ಮ ತಾಯಿಯವ್ರಿಗೆ ತಡೆದುಕೊಳ್ಳಲ್ಲ ನಾವು. ನೀನು ಬೇಡಪ್ಪ, ನಾವು ಇರೋದು ಇಬ್ಬರೇ ಗಂಡು ಮಕ್ಕಳು, ನೀನು ಹೊರಟು ಬಾ, ನಮ್ದು ಎಷ್ಟೇ ಜೀವನ ಕಷ್ಟ ಇದ್ರೂ ಕೂಡ ನೀವು ಬಾ ಅಂತೇಳಿ ನಮ್ಮ ಅಣ್ಣನ ಭಾಳ ಒತ್ತಾಯ ಪೂರ್ವಕವಾಗಿ ಅವತ್ತು ಸೇವೆಯಿಂದ ವಾಪಸ್ ಕರೆಸ್ಕೊಳ್ತಾರೆ ಮೇಡಮ್. ಆದ್ರೂ ಕೂಡ ನಮ್ಮ ಅಣ್ಣ ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬಹಳ ಒತ್ತಡಕ್ಕೆ ಮಣಿದು ಅವತ್ತು ಹಿಂತಿರುತ್ತಾರೆ. ಹಿಂತಿರುಗಿದ ನಂತರ ಮತ್ತೆ ಅವಾಗ ನಮಗೆ ನಮ್ಮ ಕುಟುಂಬ ರಾಜಕಾರಣ ಕುಟುಂಬ ಅಲ್ಲ ಮೇಡಮ್. ಅವಾಗ ಅಣ್ಣವ್ರು ಇವತ್ತು ಏನ್ ದೇಶ ಸೇವೆಗೆ ಮುಂದಾಗಿರ್ತಾರ, ಈ ಸಮಾಜ ಸೇವೆಗೆ ಮುಂದಾಗ್ಬೇಕು, ನಮ್ಮ ಗ್ರಾಮ ಸೇವೆ ಮಾಡ್ಬೇಕು ಅಂತ ಹೇಳಿ ಅವರು ರಾಜಕೀಯ ಎಂಟ್ರಿ ಆಗ್ತಾರೆ ಮೇಡಮ್. ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ನಿಂತಾಗ ಮೊದಲನೇ ಬಾರಿಗೆ ಅವ್ರ ಯಶಸ್ಸನ್ನು ಕಾಣ್ತಾರೆ ಮೇಡಮ್. ಅಲ್ಲಿ ಕೆಟಗರಿ ಅಂತ ಬಂದಾಗ ನಮ್ಮ ಅತ್ತಿಗೆಯವರ ಮಹಿಳೆ ಮೀಸಲು ಆಗಿರೋದ್ರಿಂದ ನಮ್ಮ ಅತ್ತಿಗೆಯವ್ರನ್ನ ಕಣಕ್ಕೆ ಇಳಿಸಿ ಮೊದಲನೇ ಪ್ರಯತ್ನಲ್ಲೇ ಗೆಲುವು ಸಾಧಿಸ್ತಾರೆ. ಮತ್ತೆ ನಮ್ಮ ಅತ್ತಿಗೆಯವರು ಕೂಡ ಮೊದಲನೇ ಪ್ರಯತ್ನದಲ್ಲಿ ಅಧ್ಯಕ್ಷರು ಕೂಡ ಆಗ್ತಾರೆ ಮೇಡಮ್. ಅದು ನಮಗೊಂದು ಹೆಮ್ಮೆ ಅಂದ್ರೆ, ನಮ್ಮ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮ ಪಂಚಾಯತ್ ಅಂತ ಬರುತ್ತೆ. ಆ ನಂದಿಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ದೊಂದು ಸಣ್ಣ ಕೋಟ್ನೋಡಿ ಗ್ರಾಮ. ನಮಗೊಂದು ಹೆಮ್ಮೆ ಅಂತಂದ್ರೆ, ಕೋಟ್ನೋಡಿ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ ಯಾವ ಮನೆತನೂ ಕೂಡ ಅಧ್ಯಕ್ಷ ಆಗಿಲ್ಲ. ಅದು ನಮ್ಮ ಕುಟುಂಬದಲ್ಲಿ 2ನೇ ಬಾರಿಗೆ ನಾವು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಒಂದು ಬಹಳ ಹೆಮ್ಮೆ ಮೇಡಮ್. ಇದ್ರ ಹೆಮ್ಮೆ ಪಡೋದಕ್ಕಿಂತ ಆ ಜನರ ಮನಸ್ಸನ್ನ ಗೆದ್ದೀವಿ ಅಂತಕ್ಕಂಥದ್ದು ಅದು ಬಹಳ ನಮಗೆ ಹೆಮ್ಮೆ ಕೊಡ್ತಾರೆ. ಇವತ್ತು ಜನರು ಇವರು ರಾಜಕೀಯವಾಗಿ ಸೇವೆ ಮಾಡಿದರೆ, ಸಮಾಜಮುಖಿಯಾಗಿ ನಡ್ಕೊಂಡಾರ ಅಂತೇಳಿ ಜನರಿಂದ ಯಾವುದೇ ಆಸೆಯನ್ನ ಇಟ್ಕೊಂಡಿಲ್ಲ. ಅವರು ವ್ಯಕ್ತಪಡಿಸ್ಬೇಕಂತ ಕೂಡ ನಾವು ಅನ್ಕೊಳ್ಳಲ್ಲ. ಆದ್ರೆ ನಮ್ಮ ಆತ್ಮಸಾಕ್ಷಿ ನಾವು ಜನ ಸೇವೆ ಮಾಡಿದ್ವಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ದು ಕೆಲಸವನ್ನ ಮಾಡ್ತಾ ಇದ್ವಿ ಮೇಡಮ್. ಖಂಡಿತವಾಗ್ಲು. ನಿಮಗೆ ರಾಜಕೀಯದ ನಂಟು ಹೆಂಗೆ? ನಿಮ್ಮ ರಾಜಕೀಯ ಪ್ರವೇಶ ಹೆಂಗಾಯ್ತು? ನಮ್ಮ ಅಣ್ಣವರು ಮೊದಲನೇ ಪ್ರಯತ್ನ ಅವ್ರ ರಾಜಕೀಯ ಎಂಟ್ರಿ ಆದ್ಮೇಲೆ ಅಣ್ಣವ್ರ ಜೊತೆ ನಾವು ಕೆಲಸ ಮಾಡ್ತಾ ಅವ್ರ ಚುನಾವಣೆಯಲ್ಲಿ ನಾವು ಕೂಡ ಓಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮಲ್ಲಿ ಲೋಕಲ್ MLAಗಳು ಬಹಳ ಹತ್ತಿರದಿಂದ ನಮ್ಮನ್ನು ನೋಡಿದ್ರು. ಯಾಕಂತಂದ್ರೆ ನಾನು ಸಮಾಜಮುಖಿಯಾಗಿ ಆಗಾಗಲೇ ಜಿಲ್ಲೆಯಲ್ಲಿ ಬಹಳ ಹೆಸರನ್ನ ನಮ್ದು ಮುನ್ನೆಲೆ ಬಂದಿರ್ತದೆ. ಹಾಗಾಗಿ ನಮ್ಮಿಂದನೂ ಕೂಡ ರಾಜಕೀಯ ಮುಖಂಡರು ಆಗಿನ MLAಗಳು ಅವರೆಲ್ಲರೂ ಕೂಡ ನಮ್ಮನ್ನ ಹತ್ರ ತಗೊಂಡ್ರು ಮೇಡಮ್. ಹಾಗಾಗಿ ಅದು ರಾಜಕೀಯವಾಗಿ ನಂಟು ನಮಗೂ ಕೂಡ ಬೆಳ್ಕೊಂಡು ಬಂತು. ನೀವೇನಾದ್ರೂ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದು ಅಥವಾ ಯಾವ ರೀತಿ ನೀವು ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ನಾವು ಕೂಡ 2020ರಲ್ಲಿ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಅಣ್ಣವರು ಕೂಡ ಅವರು ಒಂದು ವಾರ್ಡ್ ಅಲ್ಲಿ ನಿಂತ್ಕೊಳ್ತಾರೆ. ಕಂಟಿನ್ಯೂಸ್ ಆಗಿ ಅವರು 3ನೇ ಬಾರಿ ಪಂಚಾಯತ್ ಮೆಂಬರ್. ನಾನು ಕೂಡ ಈ ಬಾರಿ ನಿಂತ್ಕೊಳ್ತೀನಿ ಅಂತ ನಮ್ಮ ಅಣ್ಣನ್ ಕೇಳಿದಾಗ, ನಾನು ಆ ವಾರ್ಡ್ ಅಲ್ಲಿ ಮೊದಲು ಎಲ್ಲಿ ನಿಂತ್ಕೊಳ್ತೀನಿ, ನಾನು ನಿಂತ್ಕೊಳ್ತೀನಿ, ನೀನು ಒಂದು ವಾರ್ಡ್ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ರೆ ಮಾಡ್ಬೋದು ಅಂತ ನಮ್ಮ ಅಣ್ಣವರು ಅಪ್ಪಣೆ ಕೊಟ್ಟಾಗ ನಾನು ನನ್ನ ಗ್ರಾಮದವ್ರಿಗೆ ಎಲ್ಲರೂ ಕೇಳಿದೆ, ನಾನು ಈ ರೀತಿ ನಾನು ಚುನಾವಣೆ ನಿಲ್ಬೇಕಂತೀನಿ, ಒಂದೇ ಮನೆಯಲ್ಲಿ ಇಬ್ರು ನಿಂತಾರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ, ನೀವು ಬೇಡ ಅಂದ್ರೆ ನಿಂತ್ಕೊಳ್ಳಲ್ಲ ಅಂದಾಗ ನಿನ್ನ ಸಮಾಜಮುಖಿ ಕೆಲಸ ನೋಡಿ ನಮ್ಮ ಓಣಿಯಲ್ಲಿ ನಮ್ಮ ವಾರ್ಡಲ್ಲಿ ನಿನ್ನನ್ ಬಿಟ್ಟು ನಾವು ಬೇರೆ ಯಾರನ್ನ ಆಯ್ಕೆ ಮಾಡಲ್ಲ, ನೀನೇ ನಿಂತ್ಕೊಳ್ಬೇಕಂತೇಳಿ ಇಡೀ ಎಲ್ರು ಹೇಳಿ ಸುಮಾರು ಒಂದು ಗ್ರಾಮ ಪಂಚಾಯತ್ ಅಂದ್ರೆ ಚುನಾವಣೆ ಬರೀ ಒಂದು 10 ಓಟು 15 ಓಟಲ್ಲಿ ಗೆಲ್ತಕ್ಕಂಥವ್ರು ಮೇಡಮ್. ಆದ್ರೆ ನಾವು 170 ಮತಗಳ ಅಂತರದಿಂದ ಮೊದಲನೇ ಪ್ರಯತ್ನದಲ್ಲಿ ಗೆಲುವು ಸಾಧಿಸ್ತೀವಿ. ನಮ್ಮ ಅಣ್ಣವರು ಕೂಡ 3ನೇ ಬಾರಿ, ಇವತ್ತು 15 ವರ್ಷ ರಾಜಕೀಯ ಅಧಿಕಾರದಲ್ಲಿ ಇದ್ರು ಕೂಡ 3ನೇ ಬಾರಿ ಕೂಡ ಅವರು 200 ಮತಗಳ ಅಂತರದಿಂದ ಅವ್ರು ಗೆಲ್ತಾರೆ. ಅಂದ್ರೆ ಯಾವುದೇ ನಮ್ದು ಒಂದೇ ಕುಟುಂಬದಲ್ಲಿ 2 ಬಾರಿ 2 ಜನ ಮೆಂಬರ್ ಆಗಿ ಆಯ್ಕೆ ಆಗಿ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮ ಮಿಸ್ಸಸ್ ಮೊದಲನೇ ಬಾರಿ ಪ್ರಯತ್ನದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮೇಡಮ್. ಗೊತ್ತಾಯ್ತು. ಈಗ ಗ್ರಾಮ ಪಂಚಾಯತಿಯಲ್ಲಿ ಒಂದು ಜವಾಬ್ದಾರಿ ಅಂತ ತಗೊಂಡ ನಂತರದ ಸಂದರ್ಭದಲ್ಲಿ ಈ ಬದಲಾವಣೆಯನ್ನ ನಮ್ಮ ಗ್ರಾಮದಲ್ಲಿ ನಾವು ತಂದ್ವಿ ಅನ್ನೋದಾದ್ರೆ ಒಂದಷ್ಟು ಉದಾಹರಣೆ ತಿಳಿಸಬಹುದಾ? ಹೇಳ್ತೀವಿ ಮೇಡಮ್. ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಮಿಸ್ಸಸ್ ಅವರು ಅಧ್ಯಕ್ಷ ಆದ ತಕ್ಷಣ ಮೊದಲನೇ ಪ್ರಯತ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ಬೇಕಂದಾಗ ಮೊದಲನೇ ಬಾರಿ ನಾವು ಸರ್ಕಾರಿ ಶಾಲೆಯಲ್ಲಿ ಬೋರ್ವೆಲ್ ಹೊಡೆಸಿ ಮಕ್ಕಳಿಗೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರನ್ನ ಕೊಡ್ಬೇಕಂತ ಹೇಳಿ ನಾವು
ಮೊದಲನೇ ಶಾಲೆಯಿಂದನೇ ಪ್ರಾರಂಭ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಹೀಗಾಗಿ ನಮ್ಮ ಮಿಸ್ಸಸ್ ಅವರು ನಾವು ಯಾವಾಗ ಕೂಡ ಸಲಹೆಯನ್ನು ಕೊಡ್ತಿದ್ದೆ, ಮೊದಲು ನಾವು ಶಾಲೆಗಳಿಗೆ ಕೊಡೋಣ, ಅಂಗನವಾಡಿಗಳಿಗೆ ಮಹತ್ವವನ್ನು ಕೊಡೋಣ, ಆಮೇಲೆ ಮಹಿಳೆಯರಿಗೆ ಬಹಿರ್ದೇಶ ಹೋಗ್ತಕ್ಕಂಥ ಶೌಚಾಲಯಕ್ಕೆ ಬಹಿರ್ದೇಶ ಹೋಗ್ತಕ್ಕಂಥದ್ದು ಇದೆ, ಅವೆಲ್ಲ ಕೂಡ ತಪ್ಪಿಸ್ಬೇಕಂತ ಹೇಳಿ ಅವೆಲ್ಲ ಕೂಡ ನಾವು ಬಹಳ ಪರಿಣಾಮಕಾರಿ ಕೆಲಸ ಮಾಡಿದ್ವಿ ನಾವು. ನಮ್ಮ ನಂದಿಕೂರು ಗ್ರಾಮ ಪಂಚಾಯತ್ ಅಲ್ಲಿ ಹೇಳ್ಬೇಕಂದ್ರೆ ಪಂಚಾಯತ್ ಬಹಳ ಹಳೆಯ ಕಟ್ಟಡವಾಗಿತ್ತು. ಇಡೀ 32 ಜನ ಪಂಚಾಯತ್ ಸದಸ್ಯರು. ಕಲಬುರಗಿ ತಾಲೂಕಿನಲ್ಲೇ ಬಹಳ ದೊಡ್ಡ ಗ್ರಾಮ ಪಂಚಾಯತಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ನಂದಿಕೂರು. ಆ ಗ್ರಾಮ ಪಂಚಾಯತ್ 10 ಜನ ಸದಸ್ಯರು ಏಕಾಏಕಿ ಒಂದೇ ಟೈಮ್ ನಲ್ಲಿ ಒಂದು ಅಧ್ಯಕ್ಷರನ್ನ ಭೇಟಿ ಮಾಡ್ಬೇಕಂದ್ರೆ ಕೂತ್ಕೊಳ್ಳೋಕೆ ಅಷ್ಟು ಜಾಗ ಇರಲಿಲ್ಲ. ಅವೆಲ್ಲನೂ ಕೂಡ ಪರಿಗಣಿಸಿ ಮೊದಲನೇ ಬಾರಿಗೆ ನಮ್ಮ ಮಿಸ್ಸಸ್ ಅವರು ನರೇಗಾದಲ್ಲಿ ಒಂದು ಗ್ರಾಮ ಪಂಚಾಯತ್ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ನಮ್ಮ ಅಧಿಕಾರದಲ್ಲಿ ಅಂತ ಹೇಳಿ ಪಣ ತೊಟ್ಟು ಅದು ಪರಿಣಾಮಕಾರಿಯಾಗಿ ಅದನ್ನು ಮನವಿಯನ್ನ ಮಾಡಿಕೊಂಡು ಸಿಒರನ್ನ ಭೇಟಿ ಮಾಡಿ ಬಹಳ ಸಿಒರು ಅದಕ್ಕೆ ಅನುಮತಿ ನಿರಾಕರಿಸಿದಾಗ ಕೂಡ ಮತ್ತೆ ಒತ್ತಡ ಮೇಲೆ ಒತ್ತಡ ಹಾಕಿ, ಇಲ್ಲ ನಮ್ದು ಗ್ರಾಮ ಪಂಚಾಯತ್ ಗ್ರೇಡ್ 1 ಅಲ್ಲಿ 32 ಸದಸ್ಯರಿದ್ದೀವಿ, ಬಹಳ ಹಳೆಯ ಕಟ್ಟಡ ಇದೆ, ಹಾಗಾಗಿ ನಮಗೆ ಇವತ್ತು ಅನುಕೂಲ ಆಗ್ಬೇಕಾಗಿದೆ ಅಂತ ಹೇಳಿದಾಗ ಆ ಮನವಿ ಮಾಡಿದಾಗ ಆಮೇಲೆ ಸಿಒ ನಮಗೆ ಅನುಮತಿಯನ್ನ ಕೊಡ್ತಾರೆ. ಕೊಟ್ಟ ತಕ್ಷಣ ನರೇಗಾದಲ್ಲಿ ನಾವು ಗ್ರಾಮ ಪಂಚಾಯತ್ ನೂತನ ಕಟ್ಟಡವನ್ನು ಮಾಡಿದ್ವಿ, ಬಹಳ ಮಾದರಿ ಗ್ರಾಮ ಪಂಚಾಯತ್ ಅನ್ನು ಮಾಡಿದ್ವಿ ಮೇಡಮ್. ಕಸ ವಿಲೇವಾರಿ ಅಂದಾಗ ಬಹಳ ದೊಡ್ಡ ನಿರ್ಣಯಗಳನ್ನ ನೀವು ತಗೊಳ್ತೀರಿ. ಗ್ರಾಮದ ಜನರ ಆರೋಗ್ಯದ ದೃಷ್ಟಿಯಿಂದ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಹಾ ಮೇಡಮ್, ಇದು ಬಹಳ ಮಹತ್ವದ್ರಿ ಮೇಡಮ್. ನಮ್ಮ ಮಿಸ್ಸಸ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಹಿಂದಿನ ಅಧ್ಯಕ್ಷರು ನಮ್ಮಲ್ಲಿ ಸ್ಥಳ ಲಭ್ಯ ಇರಲಿಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅದು ನಮ್ಮ ಗ್ರಾಮಕ್ಕೆ ಬರ್ಬೇಕಾಗಿರ್ತಕ್ಕಂಥದ್ದು ಘಟಕವನ್ನ ಅದು ಬೇರೆ ಗ್ರಾಮ ಪಂಚಾಯತಿಗೆ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ಅದು ನಿರ್ಣಯ ಕೈಗೊಂಡಿರ್ತಾರೆ. ಕಸ ವಿಲೇವಾರಿ ಘಟಕ, ಆ ಕಸ ವಿಲೇವಾರಿ ಘಟಕ ಸ್ಥಾಪನೆ ನಮ್ಮಲ್ಲಿ ಆಗ್ಬೇಕಾಗಿತ್ತು. ಅಂದ್ರೆ ಪಂಚಾಯತಿಗೆ ಒಂದು ಅಂತ ಇರೋದ್ರಿಂದ ನಮ್ಮಲ್ಲಿ ಸ್ಥಳ ಲಭ್ಯ ಇರಲಿಲ್ಲ ಅಂತ ಹೇಳಿ ಹಿಂದಿನ ಅಧ್ಯಕ್ಷರು ಹೇಳಿರ್ತಾರೆ. ಅದನ್ನ ಮುಂದೆ ನಾವು ಬಂದ ಅಧಿಕಾರದಲ್ಲ ಮಿಸ್ಸಸ್ ಬಂದಾಗ ಸಭೆಯನ್ನ ಕರೆದಾಗ ಅದು ಹೇಳ್ತಾರೆ ಅಧಿಕಾರಿಗಳು, ನಿಮ್ಮಲ್ಲಿ ಸ್ಥಳ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಗ್ರಾಮಕ್ಕೆ ಬರ್ಬೇಕಾಗಿರ್ತಕ್ಕಂಥದ್ದು ಘಟಕವನ್ನ ನಾವು ಬೇರೆ ಪಂಚಾಯತಿ ಕೊಡ್ತಾ ಇದೀವಿ ಅಂತ. ಅವಾಗ ನಾವು ಮಿಸ್ಸಸ್ ಹೇಳ್ತಾರ, ಇಲ್ಲ ಸರ್ ಇದನ್ನ ಮಾಡೋದು ಬೇಡ, ನೀವು ನಮ್ಮಲ್ಲಿ ಸ್ಥಳ ಎಲ್ಲಿ ಲಭ್ಯ ಇದೆ ಅಂತೇಳಿ ನಾವೇ ಹುಡುಕಿ ಆ ಕಟ್ಟಡವನ್ನ ಮಾಡ್ಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಸರ್ಕಾರದಿಂದ ಎಲ್ಲಿ ಗೈರಾಣ ಜಾಗ ಇದೆ ಅಂತೇಳಿ ಹುಡುಕಿ ತಲಾಟಿ ಆರ್ಐನ ಕರೆಸಿ ಸ್ಪಾಟ್ ಪಂಚನಾಮೆಯನ್ನ ಮಾಡಿಸಿ 4 ಗುಂಟೆ ಜಮೀನನ್ನ ಪಾಣಿ ಮಾಡಿಸಿ ಇವತ್ತು ಅಲ್ಲಿ ನೂತನವಾಗಿ ಅದನ್ನು ಕೂಡ ನರೇಗಾದಲ್ಲಿ ಆ ಘಟಕವನ್ನ ಸ್ಥಾಪನೆ ಮಾಡಿ ಇವತ್ತು ಇಡೀ ಕೋಟ್ನೂರ್ ಆಗಿರ್ಬೋದು, ನಂದಿಕೂರ್, ನಾನಹಳ್ಳಿ, ಹಿಂಗೆ ವಿಲೇಜ್ಗಳು ಬರ್ತವೆ, 5 ವಿಲೇಜ್ಗಳು. ಆ 5 ವಿಲೇಜ್ಗಳ ಏನು ಕಸ ವಿಲೇವಾರಿ ಏನು ತೆಗೆದುಕೊಳ್ತಾರೆ ಆ ಕಸ ವಿಲೇವಾರಿ ಮಾಡ್ಲಿಕ್ಕೆ ಆ ಘಟಕ ಇವತ್ತು ಕೂಡ ಕೆಲಸವನ್ನ ಮಾಡ್ತದೆ. ಇನ್ನು ಗ್ರಾಮದ ಅಭಿವೃದ್ಧಿ ಅಂದಾಗ ಹಂತವಾಗಿ ಮಾಡ್ಕೊಂಡ್ಬಿಡ್ತಿರೋದು ನಾವು ನೋಡ್ತಾ ಇದೀವಿ. ಈ ಬದಲಾವಣೆಯನ್ನು ಇನ್ನೂ ಕೂಡ ತರಬೇಕು ಅನ್ನೋದಾದ್ರೆ ಏನಾದ್ರು ಇದೆಯಾ? ಗ್ರಾಮದಲ್ಲಿ ಬದಲಾವಣೆ ತರಬೇಕು, ನಾವು ಬದಲಾವಣೆ ತರಬೇಕಂತ ಇವತ್ತು ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಳಿ ನಾವು ಭೇಟಿ ಮಾಡಿದಾಗ ಅವರು ಕರ್ನಾಟಕ ರಾಜ್ಯದಲ್ಲಿ ಈ ಗ್ರಾಮೀಣ ಮಟ್ಟದಲ್ಲೂ ಕೂಡ ಒಂದು ಡಿಜಿಟಲ್ ಮಹಿಳಾ ಶೌಚಾಲಯವನ್ನ ತರ್ತಾ ಇದೀವಿ ಅಂತ ಹೇಳಿ ನಮಗ ಅವರಿಂದ ಗೊತ್ತಾದಾಗ ಮೊದಲನೇ ಬಾರಿ ನಾವು ಭೇಟಿ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಭೇಟಿ ಮಾಡಿದಾಗ ಈ ರೀತಿ ನಮ್ಮ ಮನೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸರ್, ಅದು ನಮ್ಮಲ್ಲಿ ಆ ಮಹಿಳಾ ಶೌಚಾಲಯ ಅವಶ್ಯಕತೆ ಇದೆ, ಹಾಗಾಗಿ ನೀವು ಅದನ್ನ ನಮಗೆ ಅನುಕೂಲ ಮಾಡ್ಕೊಡ್ಬೇಕು, ಮಂಜೂರು ಮಾಡ್ಕೊಡ್ಬೇಕಂದಾಗ ನನಗೆ ಅನ್ಸೋ ಮಟ್ಟಿಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಮ ಪಂಚಾಯತಿಗೆ ಆಯ್ಕೆಯನ್ನ ಮಾಡಿ ಅದು ಮಾಡೆಲ್ ಕೂಡ ನಮ್ಮ ಗ್ರಾಮದಲ್ಲೇ ಮಾಡಿರ್ತಕ್ಕಂಥವ್ರು ಮೇಡಮ್. ಭಾರತ ಸದೃಢ ಆಗ್ಬೇಕು ಅನ್ನೋದಾದ್ರೆ ಗ್ರಾಮ ಮಟ್ಟದಲ್ಲೇ ಬದಲಾವಣೆಯನ್ನು ತರಬೇಕು. ಜನಸಾಮಾನ್ಯರು ಅಥವಾ ಮತದಾರ ಪ್ರಭುಗಳು ಅಂದಾಗ ಅವ್ರು ಕೇಳೋದು ಆರೋಗ್ಯ, ಶಿಕ್ಷಣ. ಒಂದೊಳ್ಳೆ ಆರೋಗ್ಯ ಇತ್ತು ಅಂದ್ರೆ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಂಡ್ರೆ ಅವ್ನು ಎಲ್ಲಿ ಹೋದ್ರೂ ಕೂಡ ಬದುಕಬಹುದು. ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಹೆಂಗ್ ನಡೀತಾ ಇದೆ? ಹಾ ಮೇಡಮ್, ತಾವು ಹೇಳದಂಗೆ ಇವಾಗ ದೇಶ ಬದಲಾಗ್ಬೇಕಂತ ಹೇಳಿ ಪ್ರತಿಯೊಬ್ಬ ನಾಗರಿಕನು ಆಸೆಯನ್ನು ಪಡ್ತಾನೆ. ಆದ್ರೆ ದೇಶಕ್ಕಿಂತ ಮೊದಲು ನಾನ್ ಬದಲಾಗ್ಬೇಕಂತಕ್ಕಂಥದ್ದು ಇರ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದೀವಿ ಮೇಡಮ್. ಜಾಗೃತಿ ಕಾರ್ಯಕ್ರಮ ಅಂದ್ರೆ ವಿಚಾರ ಸಂಕಿರಣ ಮಾಡಿದ್ವಿ. ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ಮೊದಲೆಲ್ಲ ಈ ದೇಶದಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚೆ ಪ್ರಭುತ್ವ ಅಂತ ಇತ್ತು, ಇವತ್ತು ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಪ್ರಭುತ್ವ ಯಾವ ರೀತಿ ಇತ್ತಂತಂದ್ರೆ ಯಾರು ರಾಜರಿರ್ತಾರೆ, ರಾಜರ ಮಕ್ಕಳೇ ಅವರು ರಾಜಕೀಯ ಬರ್ತಿದ್ರು, ಅವರೇ ರಾಜ್ಯಭಾರವನ್ನ ಮಾಡ್ತಿದ್ರು. ಇವತ್ತು ಹಂಗಲ್ಲ. ಇವತ್ತು ನಾವು ಬಡ ಕುಟುಂಬದಲ್ಲಿ ಉಟ್ಕೊಂಡ್ರು ಕೂಡ ಇವತ್ತು ಜನರಿಂದ ನಾವು ಆಯ್ಕೆ ಆಗಿ ಇವತ್ತು ಜನ ಸೇವೆ ಮಾಡ್ತಕ್ಕಂಥ ಅಧಿಕಾರ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಆ ರಾಜಕೀಯವನ್ನು ಸೇವೆ ಮುಂದುವರಿಸ್ಬೇಕಂತಂದ್ರೆ ನಾವು ಹಳ್ಳಿಲಿಂದನೇ ಮುಂದುವರಿಬೇಕು ಅಂತ ಹೇಳಿ ನಮ್ದು ಮೇಡಮ್. ಇವತ್ತರ ನಮ್ಮ ಹಳ್ಳಿ ನಮಗೆ ನಾವು ಮಾಡಿರ್ತಕ್ಕಂಥ ಸೌಲಭ್ಯವನ್ನ, ಮೂಲಭೂತ ಸೌಕರ್ಯಗಳನ್ನ ಎತ್ತಿ ಹಿಡಿತಂದ್ರೆ ನಮ್ಮ ಮುಂದಿನ ಜನರು ಕೂಡ ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿನ ಇಟ್ಕೊಂಡು ಇವತ್ತು ಕೆಲಸ ಮಾಡಿರ್ತಕ್ಕಂಥ ಮೇಡಮ್. ರೈಟ್.
ಇನ್ನು ಯುವ ಸಮೂಹ ಇವತ್ತು ನಿಮ್ಮಂತವರು ನಿಮ್ಮ ಸಹೋದರರ ಬಗ್ಗೆ ಕೂಡ ಹೇಳಿದ್ರೆ ಇವತ್ತು ನಿಮ್ಮ ಕುಟುಂಬವೇ ರಾಜಕೀಯದಲ್ಲಿದೆ. ಬಹಳಷ್ಟು ಪ್ರಶ್ನೆಗಳಿರ್ತವೆ. ಈ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳು ಅಂದಾಗ ಯುವ ಸಮೂಹವನ್ನ ಬೆಳೆಯಕ್ಕೆ ಬಿಡ್ತಾವೋ ಇಲ್ವೋ ಅಂತ ಹೇಳಿ ನಿಮಗೆ ಯಾವ ರೀತಿ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ನಿಮ್ಮ ನಾಯಕರು, ಶಾಸಕರು, ಪಕ್ಷ? ಇವತ್ತು ಸನ್ಮಾನ್ಯ ಸಚಿವರೇನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇದಾರೆ ಮೇಡಮ್, ಅವ್ರು ಇವತ್ತು ಯುವಕರಿಗೆ ಬಹಳ ಮುಂಚೂಣಿಗೆ ತರಬೇಕಂತೇಳಿ ಅವ್ರ ಪ್ರಯತ್ನ ಇದೆ ಮೇಡಮ್. ಇವತ್ತು ನಾನು ಸುಮಾರು ಒಂದು ವರ್ಷ 10 ವರ್ಷದಿಂದ ಇವತ್ತು ಸೇವೆಯಲ್ಲಿ ಇರೋದ್ರಿಂದ ನಾನು ಮೊದಲು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಪ್ರಿಯಾಂಕ್ ಸಾಹೇಬ್ರ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆದೆ. ಆದ ತಕ್ಷಣ ಪ್ರಿಯಾಂಕ್ ಸಾಹೇಬ್ರು ಸಂಪರ್ಕದಲ್ಲಿ ನಿರಂತರ ಇರೋದ್ರಿಂದ ಇವತ್ತು ಸಾಹೇಬ್ರ ಕಡೆ ನಾನು ಏನಾದ್ರೂ ಒಂದು ಕೆಲಸ ತೆಗೆದುಕೊಂಡು ಹೋದಾಗ ಸಾಹೇಬ್ರು ಮೊದಲನೇದಾಗಿ ಅದು ಮಾಡ್ತೀನಪ್ಪ ಅಂತ ಹೇಳಿ ನಮ್ಮನ್ನು ಭರವಸೆನ ಕೊಟ್ಟು ಅದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಹೀಗಾಗಿ ಪ್ರಿಯಾಂಕ್ ಸಾಹೇಬ್ರನ್ನ ನಾವು ನಮ್ಮನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದು ನಮಗೆ ಪೂರ್ತಿ ಭರವಸೆ ಇವತ್ತು ಬಂದಿದೆ ಮೇಡಮ್. ಓಕೆ, ಇನ್ನು ಕುಟುಂಬದ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಯಾವುದೇ ರೀತಿ ಹೆಜ್ಜೆ ತಗೊಂಡ್ರು ಇವತ್ತು ಸಾಧಕರ ಸ್ಥಾನದಲ್ಲಿ ಕುತ್ಕೊಂಡಿದ್ದೀರಿ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಮಯ ಕೊಡೋಕ್ಕೂ ಆಗೋದಿಲ್ಲ, ಇಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ನಿಮ್ಮ ಈ ಜರ್ನಿಯಲ್ಲಿ ಕುಟುಂಬದ ಸಹಕಾರ ಹೇಗಿದೆ? ಕುಟುಂಬದ ಸಹಕಾರ ಅಂತಂದ್ರೆ ನಮ್ಮ ಮಿಸ್ಸಸ್ ಅವ್ರನ್ನ ಬಹಳ ಹೊಗಳಬೇಕಾಗ್ತದ್ರಿ ಮೇಡಮ್. ಅವ್ರು ಯಾಕಂದ್ರೆ ಅವ್ರ ತಾಳ್ಮೆ, ಅವ್ರ ನಮ್ಮನ್ನ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ, ಇದರಿಂದ ನಾವು ಮುನ್ನೆಲೆಗೆ ಬರ್ಲಿಕ್ಕೆ ಸಾಧ್ಯ ಮೇಡಮ್. ಇವತ್ತು ರಾತ್ರಿ 1 ಗಂಟೆ 2 ಗಂಟೆ ಆಗಾದ್ರೂ ಜನರು ಫೋನ್ ಮಾಡ್ತಾರೆ ಮೇಡಮ್. ಅಂತ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಹೋಗಿ ಅವ್ರನ್ನ ಸೇವೆ ಮಾಡ್ತಕ್ಕಂಥದ್ದು, ಅಲ್ಲಿ ಏನೇ ಅವ್ರ ಕಷ್ಟ ಇದ್ರು ಅದು ಪೂರ್ಣಗೊಳಿಸ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ನಮ್ಮ ಮನೆಯವ್ರು ಹೇಳ್ತಾರೆ, ಇಷ್ಟು ನೀವು ಸಣ್ಣ ಸಮಯದಲ್ಲಿ ಇಷ್ಟೊಂದು ಮಟ್ಟಿಗೆ ತಾವು ಬಂದಿದ್ರಿ, ನೀವು ಇನ್ನೂ ಕೂಡ ಎತ್ತರಕ್ಕೆ ಬೆಳೀರಿ ಅಂತೇಳಿ ಆ ಒಂದು ಆಶಯ ಭಾವನೆಯಿಂದ ಅವರು ಕೂಡ ಅವ್ರ ಏನೇ ಅವ್ರ ಆಸೆಗಳು ಇದ್ರೂ ಕೂಡ ಅವ್ರು ನಮಗಾಗಿ ಮೀಸಲಿಟ್ಟಿದ್ದಾರೆ ಮೇಡಮ್. ಖಂಡಿತ. ಇನ್ನು ನೀವು ಆರಂಭದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡಿದ್ರೆ, ನಾನು ಇವತ್ತು ಎಜುಕೇಶನ್ ಅನ್ನ ಪಡ್ಕೊಂಡಿದ್ದೀನಿ, ರಾಜಕೀಯದಲ್ಲಿದ್ದೀನಿ, ಪೊಲಿಟಿಕಲ್ ಸೈನ್ಸ್ ಓದ್ಕೊಂಡಿದ್ದೀನಿ ಅಂತ ಹೇಳಿ. ಅಂದರೆ ಯಾವಾಗ ವಿದ್ಯಾವಂತರು ರಾಜಕೀಯದಲ್ಲಿರ್ತಾರೆ, ಮೌಢ್ಯ ಮತ್ತು ನಂಬಿಕೆಗಳ ವ್ಯತ್ಯಾಸ ಅನ್ನೋದು ಗೊತ್ತಿರುತ್ತೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗ ಅಂದರೆ ಸ್ವಲ್ಪ ಮೌಢ್ಯದೊಳಗಿರ್ತಾರೆ, ಎಜುಕೇಷನನ್ನು ಅಷ್ಟಾಗಿ ಪಡ್ಕೊಂಡಿರೋದಿಲ್ಲ. ಹಾಗಾಗಿ ಅವ್ರಿಗೆ ವಿಚಾರ ತಿಳಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ಹೆಂಗೆ ಸಾಗ್ತಾ ಇದೆ? ಈ ತಾವು ಬಹಳ ಒಳ್ಳೆಯ ವಿಚಾರ ಕೇಳಿದ್ರಿ ಮೇಡಮ್. ಈಗ ಮೌಢ್ಯ ಅನ್ನಂದ್ರೆ ಹಳ್ಳಿಯಲ್ಲಿ ಬಹಳ ತುಂಬಿಕೊಂಡಿದೆ ಮೇಡಮ್. ಈಗ ನಾವು ಭಾಷಣ ಮಾಡ್ಬೇಕಾದ್ರೆ, ಯಾವುದೋ ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಏನಪ್ಪ ಅವ್ರು ಮಾತಾಡ್ತಾರೆ, ಅದು ಸ್ವತಃ ಅವರೇ ಅಳವಡಿಸ್ಕೊಂಡಿರಲ್ಲ, ಇವೆಲ್ಲವೂ ಕೂಡ ಜನರು ಆಡ್ಕೋತಕ್ಕಂಥ ಸಂದರ್ಭ. ಆದ್ರೆ ನಾನು ಒಂದು ಇದು ಸಬ್ಜೆಕ್ಟ್ ಅನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಮಿಸ್ಸಸ್ ಅವರು, ನಮ್ಮ ಹೆಂಡತಿ, ನಮ್ಮ ಮಿಸ್ಸಸ್ ಅವರು ಗರ್ಭಿಣಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಗ್ರಹಣವನ್ನ ನಡೀತಿರ್ತದ ಮೇಡಮ್. ಒಂದು ರಕ್ತ ಚಂದ್ರಗ್ರಹಣ ಅಂತೇಳಿ ನಡೀತಿರ್ತಕ್ಕಂಥದ್ದು ಮೇಡಮ್. ಆ ರಕ್ತ ಚಂದ್ರಗ್ರಹಣ ನಡೀತಕ್ಕಂಥ ಸಂದರ್ಭದಲ್ಲಿ ಗರ್ಭಿಣಿಗರು ಬಹಳ ಮೌಢ್ಯದಿಂದ ಅವ್ರ ಮೇಲೆ ದೌರ್ಜನ್ಯನ ಎಸಗ್ತಿದೆ ಮೇಡಮ್. ಮಾನಸಿಕವಾಗಿ ಅವ್ರ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದಿದೆ. ಅದರಿಂದ ಮಹಿಳೆಯರಿಗೆ, ಆ ಗರ್ಭಿಣಿ ಮಹಿಳೆಯರಿಗೆ ಯಾವ ರೀತಿ ಅದರಿಂದ ಹೊರಗೆ ತರಬೇಕಂತೇಳಿ ನಮ್ಮ ಜಾಗೃತಿ ಸಮಾವೇಶಗಳು, ಒಂದು ಮಾನವ ಬಂಧುತ್ವ ವೇದಿಕೆ ಅಂತೇಳಿ ರಾಜ್ಯದಲ್ಲಿ ಬಹಳ ಚಳವಳಿಯನ್ನು ಮಾಡ್ತದೆ. ಜನರಲ್ಲಿ ಜಾಗೃತಿ ತರಬೇಕು, ಸಂಘಟನೆ ಮೇಡಮ್. ಅದು ಮೌಢ್ಯದ ವಿರುದ್ಧ ಅದು ಚಳವಳಿ ಮೇಡಮ್. ಅದು ಮೌಢ್ಯದಿಂದ ಜನರನ್ನ ಯಾವ ರೀತಿ ಹೊರಗೆ ತರಬೇಕಂತಕ್ಕಂಥದ್ದು, ಅದು ರಾಜಕೀಯವಾಗಿ ಯಾವುದೇ ಇಲ್ಲ ಮೇಡಮ್ ಅದು. ಹಾಗಾಗಿ ಆ ಚಳವಳಿ ಮೂಲಕ ನಾನು ತೊಡಗಿಸ್ಕೊಂಡಿರೋದ್ರಿಂದ ಸ್ವತಃ ನಾನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಕಲಬುರಗಿ ನಗರಲ್ಲಿ ಒಂದು ದೊಡ್ಡ ಸರ್ಕಲ್ ಇದೆ ಮೇಡಮ್. ಯಾವುದೇ ಕಾರ್ಯಕ್ರಮ ನಡೆದ್ರು ಅದು ಜಗತ್ ಸರ್ಕಲ್ ಅಲ್ಲಿ ನಡೀತದೆ. ಆ ಜಗತ್ ಸರ್ಕಲ್ ಅಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಏನು ಗ್ರಹಣ ಹಿಡಿತದೆ, ಆ ಸಮಯದಲ್ಲಿ 12 ಗಂಟೆಗೆ ನಾನು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ, ಏನು ಗರ್ಭಿಣಿಯರಿಗೆ ಈ ಗ್ರಹಣ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ, ಮಾನಸಿಕ ಒತ್ತಡನ ಹೇರ್ತಿದ್ರೆ ಅದರಿಂದ ಹೇಗೆ ಹೊರಗೆ ತರಬೇಕಂತೇಳಿ ಸ್ವತಃ ನಮ್ಮ ಹೆಂಡತಿಯವ್ರನ್ನ ಅವತ್ತ ಗರ್ಭಿಣಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ರಹಣದಲ್ಲಿ ಅವಳನ್ನ ತೆಗೆದುಕೊಂಡು ಹೋಗಿ ಆ ಗ್ರಹಣವನ್ನ ನೇರವಾಗಿ ವೀಕ್ಷಣೆ ಮಾಡಿ ಅಲ್ಲೇ ಉಪಹಾರ ಸೇವನೆ ಮಾಡಿರ್ತಕ್ಕಂಥವ್ರು ಮೇಡಮ್. ಅಂದ್ರೆ ಯಾವ ಗರ್ಭಿಣಿ ಗೊತ್ತಾಗಬೇಕು ಜನಕ್ಕೆ, ಗ್ರಹಣ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ನಡೀತಿರ್ತಕ್ಕಂಥದ್ದು ಮೇಡಮ್. ಅದನ್ನು ನೋಡುಗರಿಗೆ ಅದೊಂದು ಕೌತಕವಾಗಿರ್ತಕ್ಕಂಥದ್ದು ಅಷ್ಟೇ. ಅದು ಯಾರ ಮೇಲೂ ಕೂಡ ಪರಿಣಾಮವನ್ನು ಬೀರಲ್ಲ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡ್ಬೇಕಾಗಿತ್ತು. ಅದು ನಮ್ಮ ಮಿಸ್ಸಸ್ ಅವರು ಕೂಡ ನಮಗೆ ಸಾಥ್ ಕೊಟ್ಟಿರೋದ್ರಿಂದ ನಾನು ಬರ್ತೀನಿ ಆ ಗ್ರಹಣಕ್ಕೆ ಅಂತ ಹೇಳಿ ಅವ್ರು ಸ್ವತಃ ಬಂದು ಆ ಗ್ರಹಣನ ವೀಕ್ಷಣೆ ಮಾಡಿ ಅಲ್ಲೇ ಉಪಹಾರ ಸೇವನೆ ಮಾಡಿರ್ತಾರೆ ಮೇಡಮ್. ಅವತ್ತು ನಾವು ಅದಕ್ಕೊಂದು ಟೈಟಲ್ ಕೊಟ್ಟಿರ್ತೀವಿ ಮೇಡಮ್, ರಕ್ತ ಚಂದ್ರ ಗ್ರಹಣ ಅಂತ ಇರುತ್ತೆ. ಅದಕ್ಕೆ ರಕ್ತ ಚಂದ್ರಮ ಚುಂಬನ ಅಂತ ಹೇಳಿ ಒಂದು
ಟಾಪಿಕ್ ಅನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ನಂತರ ನಮ್ಮ ಮಿಸಸ್ ಅವರು ಡೆಲಿವರಿ ಆದಾಗ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗ್ತದೆ, ಒಂದು ಆರೋಗ್ಯವಂತ ಗಂಡು ಮಗುವಿಗೆ ಜನನವನ್ನು ನೀಡ್ತಾರೆ. ಇವತ್ತು ನನ್ನ ಗಂಡು ಮಗ ಜನಿಸಿದ ಕೂಡಲೇ ಎಲ್ಲಾ ಪತ್ರಿಕೆಗಳಲ್ಲಿ ಅದನ್ನ ಮೆಸೇಜ್ ರವಾನೆ ಆಯ್ತು ಮೇಡಮ್. ಎಷ್ಟೋ ಜನ ನಿಮ್ಮಿಂದ ಸಹಕಾರವನ್ನು ಪಡ್ಕೊಂಡಿರ್ತಾರೆ, ಯಾವುದೋ ರೀತಿಯಲ್ಲಿ ಆಗಿರ್ಬೋದು. ಈಗ ಜಾಗೃತಿ ಕಾರ್ಯಕ್ರಮದ ಮೂಲಕ ಒಂದು ಮನ ಪರಿವರ್ತನೆಯೇ ಆಗಿರ್ಬೋದು. ಗ್ರಾಮದಲ್ಲಿ ಪಾಪ ನೀವು ಶೌಚಾಲಯ ಹೇಳ್ತಾ ಇದ್ರಿ, ಎಷ್ಟೋ ಜನ ಅಂತ ಸೇವೆನೇ ಇಲ್ಲದೆ ಒಂದು ಮುಜುಗರದ ಸನ್ನಿವೇಶವನ್ನು ಎದುರಿಸ್ತಿದ್ರು, ಅವ್ರಿಗೊಂದು ಶೌಚಾಲಯ ಅಂತ ಸಿಕ್ಕಿರುತ್ತೆ. ಹೀಗೆ ಹಲವಾರು ಜನ ಹಲವು ರೀತಿಯ ಸೇವೆಯನ್ನ ನಿಮ್ಮಿಂದ ಪಡ್ಕೊಂಡಿರ್ತಾರೆ. ಒಂದ್ ದಿವಸ ಬರ್ತಾರೆ, ಬಂದ್ಬಿಟ್ಟು ಅಣ್ಣ ನಿಮ್ಮಿಂದ ಉಪಕಾರ ಆಯ್ತು, ಸರ್ ನೀವ್ ಇದ್ದಿದ್ದಕ್ಕಾಯ್ತು, ಈ ತರದ ಫೀಡ್ಬ್ಯಾಕ್ ಅನ್ನು ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ? ಬಹಳ ಹೆಮ್ಮೆ ಅನಿಸ್ತಾರೆ ಮೇಡಮ್. ಇವತ್ತು ತಮ್ಮ ವಾಹಿನಿ ಮೂಲಕ ನಮಗೇನು ವೀರ ಕನ್ನಡಿಗ ಅನ್ನೋ ಪ್ರಶಸ್ತಿಯನ್ನು ಲಭಿಸಿದ್ರು ಮೇಡಮ್. ಇವತ್ತು ನಮಗೆ ಮೆಸೇಜ್ಗಳು ಬರ್ತಾ ಇದೆ ನೋಡ್ರಿ, ಬಹಳ ಹೆಮ್ಮೆ ಅನಿಸ್ತಾರೆ ಮೇಡಮ್. ನಾವ್ ಏನ್ ಸಾಧನೆ ಮಾಡಿದೀವಿ ಅಂತಂದ್ರೆ ಆಸ್ತಿ ಮಾಡ್ಬೋದು, ಅಂತಸ್ತು ಮಾಡ್ಬೋದು ಮೇಡಮ್. ಅದಕ್ಕಿಂತ ಇನ್ನೊಂದು ಈ ಜನರ ಏನ್ ಮನಸ್ಸಿಗೆ ಗೆಲ್ತೀವಲ್ಲ ಮೇಡಮ್, ಇದಕ್ಕಿಂತ ಯಾವ್ದು ದೊಡ್ಡದಿಲ್ಲ. ಹಾಗಾಗಿ ಇವತ್ತು ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು ನಾವು ಕಲಬುರಗಿಯಿಂದ ಇವತ್ತು ಬೆಂಗಳೂರಿಗೆ ಈ ಒಂದು ಪ್ರಶಸ್ತಿಯನ್ನ ಪಡಿಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಂದೇಶಗಳು ಏನ್ ನಮಗೆ ವ್ಯಕ್ತವಾಗ್ತಿದೆ ಮೇಡಮ್, ಅದು ಬಹಳ ಹೆಮ್ಮೆಯನ್ನ ತಂದಿದೆ ಮೇಡಮ್. ಇದರಿಂದ ನಿಮ್ ಜವಾಬ್ದಾರಿ ಜಾಸ್ತಿ ಐತಂತ ಅನ್ಸಲ್ವಾ? ಯಾಕಂತ ಹೇಳಿದ್ರೆ ಈಗ ಒಂದ್ ಹಂತದಲ್ಲಿ ನೀವು ಬೆಳಿತಿರ್ತೀರಿ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ಬೋದು. ಇವೆಲ್ಲವೂ ನಿಮ್ಗೆ ಜವಾಬ್ದಾರಿಯನ್ನ ಹೆಚ್ಚು ಮಾಡತ್ತೆ ಅಂತ ಅನ್ಸೋದಿಲ್ಲ? ನಿಜಕ್ಕೂ ಜವಾಬ್ದಾರಿ ಹೆಚ್ಚಿಸಿದೆ ಮೇಡಮ್. ಯಾಕಂತಂದ್ರೆ ನಾನ್ ಬೆಳಿಬೇಕಂದ್ರೆ ನನ್ನಿಂದ ನನ್ನ ಫ್ರೆಂಡ್ಸ್ ಬಹಳ ತ್ಯಾಗ ಮಾಡಿದಾರೆ ಮೇಡಮ್. ಪ್ರತಿ ಒಂದು ಹಂತದಲ್ಲಿ ನಾವ್ ಏನ ಆಗ್ಲಿ ಬಿಡ್ಲಿ ಫಸ್ಟ್ ನೀವ್ ಆಗ್ಬೇಕಂತೇಳಿ ನನಗ ಬಹಳ ಸಹಕಾರವನ್ನು ಕೊಡ್ತಾ ಇದಾರೆ ಮೇಡಮ್. ಹಾಗಾಗಿ ಅವರು ಕೂಡ ಕಷ್ಟದಲ್ಲಿದ್ದಾರೆ ಮೇಡಮ್. ಅವ್ರೇನೋ ಒಳ್ಳೆ ಆಸ್ತಿ ಅಂತಸ್ತಿನಲ್ಲಿ ಇರ್ತಕ್ಕಂಥವ್ರಲ್ಲ, ಅವರು ಕಷ್ಟದಲ್ಲಿ ದಿನನಿತ್ಯ ಕೂಲಿ ಮಾಡ್ತಕ್ಕಂಥ ಜನರೇ ಹೆಚ್ಚಿದ್ದಾರೆ. ಅವ್ರಿಗಾಗಿ ನಾನು ಏನಾದ್ರು ಮಾಡ್ಬೇಕು, ಆ ನಿಟ್ಟಿನಲ್ಲಿ ಆದ್ರೂ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳೋದ ಒಂದು ಆಸೆ ಇದೆ ಮೇಡಮ್. ಹಾಗಾಗಿ ನಿರಂತರವಾಗಿ ಸಮಾಜಮುಖಿ ರಾಜಕೀಯವಾಗಿ ಯಾಕೆ ಇಷ್ಟೊಂದು ನಾವು ದಿನಾನೂ ಕೂಡ ಅಪ್ಪಿಸ್ತಾ ಇದೀವಿ ಅಂದ್ರೆ ಅದು ಅಧಿಕಾರಕ್ಕಾಗಿಲ್ಲ ಮೇಡಮ್, ನಮ್ ಜೊತೆಗಿರೋರನ್ನ ಮೇಲೆ ಎತ್ತಬೇಕು ಅನ್ನೋದೇ ನಮ್ಮ ಉದ್ದೇಶ. ಖಂಡಿತ. ರಾಜಕೀಯವಾಗಿ ಮುಂದುವರಿಯುವಂತ ಆಸೆ, ಆಶೋತ್ತರ, ಗುರಿಗಳೇನಾದ್ರೂ ಇಟ್ಕೊಂಡಿದ್ದೀರಾ? ಹೇಗೆ ಇದೀವಿ ಮೇಡಮ್. ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ನ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿದೀವಿ. ಎಲ್ಲಾ ಸಮಾಜದವರು ಮೇಡಮ್, ಪ್ರತಿಯೊಂದು ಸಮಾಜದವರು ನಮ್ ಜೊತೆಗಿದ್ದಾರೆ ಮೇಡಮ್. ಬಹಳ ಹೆಮ್ಮೆ ಅನಿಸ್ತದೆ. ಪ್ರತಿಯೊಂದು ಹಂತದಲ್ಲಿ ಜನರೇ ಇವತ್ತು ನೀವು ಮತ್ತೆ ಗ್ರಾಮ ಪಂಚಾಯತಿಗೆ ನೀವು ನಿಂತ್ಕೊಳ್ಬೇಡ್ರಿ, ನೀವು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ರಿ ಅಂತ ಹೇಳಿ ಜನರಿಂದನೇ ವ್ಯಕ್ತ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಅನಿಸ್ತದ್ರಿ ಮೇಡಮ್. ಅಂದ್ರೆ ನಾವು ಹೇಳೋ ಮುಂಚೆನೆ ಜನರೇನ ತೀರ್ಮಾನ ಆಗಿದಿಲ್ಲ, ಸಾಕು ನಮ್ಮ ಬದುಕಿಗೆ ನಾವು ಇಷ್ಟೊಂದು ಕಂಡ್ಕೊಂಡಿದೀವಿ ಅಂತೇಳಿ ಬಹಳ ಹೆಮ್ಮೆ ಅನಿಸ್ತಾರೆ ಮೇಡಮ್. ರಾಜಕೀಯ ಅಂತ ಹೇಳಿದ್ರೆ ಎಲ್ಲೂ ಸಲ್ಲದವರು ಇಲ್ಲಿ ಸಲ್ತಾರೆ ಅನ್ನುವಂತ ಒಂದು ಭಾವನೆ ಇದೆ. ಆದ್ರೆ ನೀವು ಅದಕ್ಕೂ ವಿರುದ್ಧವಾಗಿ ಎಜುಕೇಶನ್ ಪಡ್ಕೊಂಡು ರಾಜಕೀಯಕ್ಕೆ ಬಂದ್ರೆ ಖಂಡಿತ ಬದಲಾವಣೆ ತರಬಹುದು ಅನ್ನುವಂಥ ಸಂದೇಶ ಕೊಡ್ತಾ ಇದ್ದೀರಿ. ಸೊ ಹಂಗಾಗಿ ಹೇಳೋದು, ಯುವ ಸಮೂಹ ಎಜುಕೇಶನ್ ಇದ್ದವರು ರಾಜಕೀಯಕ್ಕೆ ಬಂದ್ರೆ ಖಂಡಿತವಾಗ್ಲೊಂದು ಸುಭದ್ರ ಸಮಾಜವನ್ನ ನಿರ್ಮಾಣ ಮಾಡ್ಬೋದಲ್ವಾ? ಎಲ್ಲ ಮಾಡ್ತೀವ್ರಿ ಮೇಡಮ್, ಖಂಡಿತ. ನೀವು ಹೇಳೋದಾದ್ರೆ ಈಗ ನಾವು ಶಿಕ್ಷಣದಿಂದ ಈ ಕಡೆ ವಾಲಿದು ಅಂತಂದ್ರೆ ಇವತ್ತು ನಾನು ಆಸೆನೇ ಏನಾಗಿತ್ತು ಮೇಡಮ್ ಅಂದ್ರೆ ಮೊದಲೇ ಅದು ರಾಜಕೀಯವಾಗಿ ಗುರಿ ಇರ್ಲಿಲ್ಲ ಮೇಡಮ್. ನಾನೊಬ್ಬ PSI ಆಗ್ಬೇಕಂತೇಳಿ ಬಂದವನು ಮೇಡಮ್. ಸುಮಾರು ಎಕ್ಸಾಮ್ ಅನ್ನ ಕಂಟೆಸ್ಟ್ ಮಾಡಿದಾಗ ನಾನು ಸುಮಾರು ಕೊನೆದ ಬರೀ ಒಂದು 13 ಅಂಕಗಳಿಂದ ನಾನು ಹಿನ್ನಡೆ ಆದ ಮೇಡಮ್. ಅದು ಆದ್ಮೇಲೆ ಅದು ನಮ್ದು ಏಜ್ ಡಿಬಾರ್ ಅಂತ ಆದ್ಮೇಲೆ ನಾವು ಈ ದಾರಿಯನ್ನ ಕಂಡುಕೊಂಡಿದ್ವಿ. ಅದು ನಿರಂತರವಾಗಿ ಈ ಸೇವೆಯನ್ನು ಮಾಡೋದ್ರಲ್ಲಿ ನಮಗೆ ನಿಜವಾಗ್ಲೂ ಸಂತೋಷ ಇದೆ ಮತ್ತು ಆತ್ಮ ತೃಪ್ತಿ ಇದೆ ಮೇಡಮ್. ಖಂಡಿತ ಖಂಡಿತ. ಸಮಾಜಕ್ಕೆ ಈ ಕಾರ್ಯಕ್ರಮದ ಮೂಲಕ ಯಾವ ಸಂದೇಶವನ್ನು ಕೊಡೋದಕ್ಕೆ ನಾನು ವಿಶೇಷವಾಗಿ ನನ್ನ ಯುವ ಸಮುದಾಯಕ್ಕೆ ಹೇಳ್ತೇನೆ ಮೇಡಮ್. ಇವತ್ತು ಯುವ ಸಮುದಾಯವನ್ನ ಬೇರೆ ದಾರಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ನಾವು ಯಾರನ್ನು ಕೂಡ ಯಾರೋ ಏನ್ ಹೇಳಿದ್ರು ಅಂತೇಳಿ ಒಪ್ಕೊಳ್ಳೋಂತಕ್ಕಂಥದ್ದು ಮಾಡಬಾರ್ದು. ಯಾಕಂದ್ರೆ ಪ್ರಶ್ನೆ ಮಾಡ್ಬೇಕು. ನಾವು ಮೊದಲನೇದಾಗಿ ಪ್ರಶ್ನೆ ಮಾಡ್ದೇನೆ ಒಪ್ಕೊಂಡಿದೀವಿ ಅಂತಂದ್ರೆ ನಮ್ಮ ಜೀವನಕ್ಕೆ ನಮ್ಮ ಮಾನಸಿಕತೆನೆ ನಾವು ದೌರ್ಬಲ್ಯಕ್ಕೆ ಒಳಗಾಗ್ತೀವಿ. ಹಾಗಾಗಿ ನಾನು ಏನ್ ಹೇಳ್ತೀನಿ, ಯಾರೇ ಏನೋ ಹೇಳಿದ್ರು ಅಂತಂದ್ರೆ ಅದು ನಿಜಕ್ಕೂ ಒಪ್ಕೋಕ್ ಹೋಗ್ಬೇಡ್ರಿ. ನಿಮ್ದು ಪ್ರಶ್ನೆ ಮಾಡಿ, ಅದು ಸರಿ ಇದ್ರೆ ಮಾತ್ರ ಒಪ್ಕೊಳ್ರಿ, ಸರಿ ಇಲ್ಲದಂದ್ರೆ ಅದು ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ಬೇಕು. ಇನ್ನೊಂದು, ನಮ್ಮನ್ನೇ ಯುವಕರನ್ನ, ನಮ್ಮ ತಂದೆ ತಾಯಿಯನ್ನ ಬಹಳ ಆಸೆಯಿಂದ ಬೆಳೆಸಿರ್ತಾರ ನಮ್ಮನ್ನ.
ಅದಕ್ಕೆ ನಾವು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ದಾಗ್ಬೇಕು. ನಮ್ಮ ತಂದೆ ತಾಯಿ ವಯಸ್ಸು ಆದಂತ ಸಂದರ್ಭದಲ್ಲಿ ಅವ್ರನ್ನ ನೋಡ್ಕೊಳ್ತಕ್ಕಂಥ ಸ್ಥಾನದಲ್ಲಿ ನಾವು ಇರ್ಬೇಕಾಗ್ತದೆ. ಮತ್ತು ತಂದೆ ತಾಯಿ ಗೌರವನ ಯಾವತ್ತೂ ಕೂಡ ಎತ್ತಿಡ್ತಕ್ಕಂಥ, ನನ್ನ ಮಗ ಇಂಥ ಹೆಮ್ಮೆ ಕೆಲ್ಸದಲ್ಲಿ ಇದ್ದಾನೆ, ನನ್ನ ಮಗ ಇಂಥ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ ಅಂತೇಳಿ ಹೇಳ್ಕೊಂತ ಸ್ಥಾನವನ್ನು ಪಡ್ಕೊಳ್ಕಂತ ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲೆ ಬರಲಿ ಅಂತಕ್ಕಂಥದ್ದು ಇಷ್ಟಪಡ್ತೀನಿ ನಾನು. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಿಂದ ವೀಕ್ಷಕರೇ, ಇವತ್ತು ದಿನೇಶ್ ದೊಡ್ಡಮನಿಯವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಕಳೆದ 10 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದುಕೊಂಡು ಹಾಗೆಯೇ ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ಇವರು ಗ್ರಾಮದ ಜನರಿಗೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಒಂದು ಗ್ರಾಮದ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಖಂಡಿತ ಸಾಧ್ಯ. ಯುವ ಸಮೂಹ ಯಾರೆಲ್ಲ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅವರು ರಾಜಕೀಯಕ್ಕೆ ಬನ್ನಿ, ಮೌಢ್ಯ ಮತ್ತು ನಂಬಿಕೆ ವಿಜ್ಞಾನದ ವ್ಯತ್ಯಾಸವನ್ನು ಅರಿತು ಜೀವನವನ್ನು ಮಾಡೋಣ ಅನ್ನುವಂಥ ಅರ್ಥಪೂರ್ಣ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.